ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಒಂದು ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಶಿವರಾತ್ರಿ ಹಬ್ಬದ ವ್ಲಾಗ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಒಂದು 2-3 ದಿನದಿಂದ ಹಾಕೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ವುಮೆನ್ಸ್ ಡೇ ಕೂಡ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಕೂಡ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಕೆಲಸ ಮಾಡಿದ್ದೆ, ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ಪೂಜೆ ಮಾಡಿದ್ನಲ್ವ, ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಇದು ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲಾಗಿ ಇದು ಉಂಡೆ ಮಾಡ್ತಾರಲ್ವ, ಅದನ್ನು ಕೂಡ ನಾನು ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಸೊ ಫಸ್ಟು ನಾನಿಲ್ಲಿ ಬೆಲ್ಲನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಕೆಲವ್ರು ಅಂದ್ಕೊಳ್ಬೋದು ಬೆಲ್ಲನೂ ತೊಳ್ಕೊಳ್ಬೇಕಾ ಅಂತ. ಹೌದು, ಅದು ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಧೂಳು ಥರ ಎಲ್ಲ ಕೂತ್ಕೊಂಡಿರುತ್ತೆ ಬೆಲ್ಲದ ಮೇಲ್ಗಡೆ. ಹಾಗಾಗಿ ನಾನು ಫಸ್ಟು ಬೆಲ್ಲನೆಲ್ಲ ನೀಟಾಗಿ ತೊಳ್ಕೊಂಡ್ಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿರೋ ನೀರು ಹಾಕ್ಕೊಂಡು ನಾವು ಪಾಕ ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಇಟ್ಕೊಂಡು ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲ ಹಾಕಿ ನಾನಿಲ್ಲಿ ಪಾಕ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ. ಒಂದು 7ರಿಂದ 8 ಉಂಡೆಗಳಾಗೋಷ್ಟು ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇಷ್ಟು ಬೆಲ್ಲ ಸಾಕಾಗುತ್ತೆ ಅದಕ್ಕೆ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬನ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಕೋಸಂಬರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೆಸರುಬೇಳೆನ ನೆನೆಸ್ಕೊಂಡಿದ್ದೆ, ನೀರಲ್ಲಿ ನೆನೆಸಿಟ್ಟಿದ್ದೆ. 3-4 ಗಂಟೆ ನೆಂದರೆ ಸಾಕಾಗುತ್ತೆ. ಚೆನ್ನಾಗಿ ನೆಂದಿತ್ತು. ಅದನ್ನು ಕೂಡ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಉಂಡೆ ಮಾಡೋದಕ್ಕೆ ಕಡಲೆನ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕಲ್ಲು ಅಥವಾ ಏನಾದರೂ ಧೂಳು ಥರ ಡಸ್ಟ್ ಏನಾದರೂ ಇರ್ಬೋದು, ಚಿಕ್ಕ ಚಿಕ್ಕ ಕಡ್ಡಿ ಕಸ ಏನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನ ನೀಟಾಗಿ ನೋಡ್ತಾ ಇದ್ದೀನಿ. ಕಲ್ಲೇನಾದರೂ ಇದ್ದರೆ ತೆಗೆದಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಡೈರೆಕ್ಟ್ ಹಾಕ್ಕೊಂಡ್ರೆ ಕಲ್ಲು ಪುಡಿ ಆಗೋದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವುದೇ ತೊಗೊಂಡು ಬಂದರೂ ಅಂಗಡಿಯಿಂದ ನಾವು ಈ ಥರ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಅದನ್ನೆಲ್ಲ ನೀಟಾಗಿ ನೋಡಿದಾದಮೇಲೆ ಮೆಜರ್ಮೆಂಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಂದು 3-4 ಬಟ್ಲಾಗೋಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನುಣ್ಣಗೆ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ಹಬ್ಬದಲ್ಲಿ ಮಾಡ್ತಾರೆ. ನನಗೆ ತುಂಬ ಇಷ್ಟ. ನನಗೆ ಶಿವರಾತ್ರಿ ಹಬ್ಬ ಅಂದರೆ ಚಿಕ್ಕ ಒಂದು ಚೈಲ್ಡ್ಹುಡ್ ನೆನಪಾಗುತ್ತೆ. ನಮ್ಮ ಅಜ್ಜಿ ಎಲ್ಲ ಇದು ಮಾಡಿಕೊಡ್ತಾಯಿದ್ರು ಉಂಡೆ, ತುಂಬ ರುಚಿಯಾಗಿರ್ತಾಯಿತ್ತು. ಸೊ ಈಗ ನಾನು ಮಾಡ್ತಾಯಿದ್ದೆ ನೋಡಿ. ಬೆಲ್ಲದ ಪಾಕ ಕೂಡ ಕುದೀತಾ ಇದೆ. ಈಗ ಈ ಕಡೆ ನಾನು ಒಂದು ಬಾಣಲಿಯಲ್ಲಿ ಕಡಲೆ ಬೀಜನೂ ಬೇಕಾಗುತ್ತೆ, ಅದಕ್ಕೆ ಮೇಯ್ನ್ ಇದೆ ಅಲ್ವಾ. ಸೊ ಕಡಲೆ ಬೀಜನೂ ಕೂಡ ನಾನು ಬಾಣಲಿಗೆ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನಾವು ಕಡಲೆ ಬೀಜ ಹುರಿಬೇಕಾದ್ರೆ ಲೋ ಫ್ಲೇಮ್ ಇಟ್ಬಿಟ್ಟು ಹುರ್ಕೊಂಡ್ರೆ ಸೊ ಕಡಲೆ ಬೀಜ ಸಿಯೋ ಥರ ಆಗೋಲ್ಲ. ಅಂದರೆ ಫುಲ್ ಮೇಲ್ಗಡೆ ಎಲ್ಲ ಕಪ್ಪು ಥರ ಕಾಣಿಸುತ್ತಲ್ವ ಕಡಲೆ ಬೀಜ, ಆ ಥರ ಆಗೋಲ್ಲ, ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ಟೇಸ್ಟೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಡಲೆ ಬೀಜನೂ ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಕೊಬ್ಬರಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ, ಹಾಗಾಗಿ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಆಗಬೇಕು ಇದಕ್ಕೆ, ಒಣಗಿರುತ್ತಲ್ವ ಅದು. ಅರ್ಧ ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಮಾತ್ರ ತುರ್ಕೊಂಡೆ, ಯಾಕಂದರೆ ನಾನು ಜಾಸ್ತಿ ಉಂಡೆ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ತುರ್ಕೊಂಡಿದ್ದೆ ಅಷ್ಟೇ. ಲೇಟಾಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋವಷ್ಟರಲ್ಲಿ ಈ ಹಬ್ಬದಲ್ಲಿ ಇದು ಸ್ವೀಟ್ ಮಾಡಿಲ್ಲ ಅಂತಂದರೆ ಹಬ್ಬ ಮಾಡ್ದಂಗೆ ಅನ್ಸೋದಿಲ್ಲ. ಸೊ ಹಾಗಾಗಿ ಮಾಡ್ತಾಯಿದ್ದೆ. ನಾನು ಲಾಸ್ಟ್ ಇಯರು ಕೂಡ ಮಾಡಿದ್ದೆ. ಕೊಬ್ಬರಿ ಹಾಕ್ಕೊಳ್ಬೋದು ಇನ್ನೂ ಜಾಸ್ತಿ, ಆದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಕೊಬ್ಬರಿ ಜಾಸ್ತಿ ಹಾಕ್ಕೊಂಡ್ರೆ. ಸ್ವಲ್ಪ ಸುಮ್ಮನೆ ಟೇಸ್ಟಿಗೆ ಸ್ವಲ್ಪ ಬೇಕಾಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ನಾನು ಹೆಸರು ಬೇಳೆ ಯಾವಾಗಲೇ ನೆನೆಸಿಟ್ಟಿದ್ನಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಈ ಕಡೆ ಅದನ್ನು ಕೂಡ ತೊಳೆದಿಟ್ಕೊಂಡು ಕ್ಯಾರೆಟು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ.
ಕ್ಯಾರೆಟು ಎಲ್ಲ ತುರ್ಕೊಂಡು ನೀಟಾಗಿ ಕೋಸಂಬರಿಗೆ ಏನಂತಂದರೆ ದಾಳಿಂಬೆ ಹಣ್ಣು ಇದೆಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆ ಅಲ್ವಾ, ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಸರುಬೇಳೆ ತುಂಬಾ ತಂಪು, ದೇಹಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಹೆಸರುಬೇಳೆನೂ ಸ್ವಲ್ಪ ಮಾಡ್ಕೊಂಡಿದ್ದೆ. ಹಾಗೆ ಸೈಡಿಗೆ ನಾನು ಸ್ವಲ್ಪ ಅಡುಗೆನೂ ಕೂಡ ಮಾಡ್ಕೊಂಡಿದ್ದೆ. ಆದರೆ ನಾನು ಈ ವಿಡಿಯೋದಲ್ಲಿ ಇಷ್ಟೇ ಮಾತ್ರ ತೋರಿಸಿರೋದು, ಅಡುಗೆ ಅದು ತೋರ್ಸೋಕ್ಕೆ ಹೋಗಿಲ್ಲ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ರೆಡಿ ಆಯಿತು. ನೋಡಿ, ಇದು ಕಡಲೆಬೀಜ ಎಲ್ಲ ಲೋ ಫ್ಲೇಮಲ್ಲಿ ನಾನು ಹುರ್ಕೊಂಡಿರೋದ್ರಿಂದ ಈ ರೀತಿ ಕಡಲೆಬೀಜ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಈ ಕಡೆ ಹೆಸರುಬೇಳೆನೋ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ವ, ಅದನ್ನು ಕೂಡ ಕಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಇಟ್ಕೊಳ್ತಾ ಇದ್ದೆ. ಮನೇಲಿ ದಾಳಿಂಬೆ ಹಣ್ಣಿತ್ತು, ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ಳೋಣ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ನೆಂದಿದೆ ಇದು ಎಲ್ಲ. ಅಂದರೆ ಹೆಸರುಬೇಳೆ ಏನಂತಂದರೆ ಒಂದು 4ರಿಂದ 5 ಸಲ ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಹೆಸರುಬೇಳೆಗೆ ಕಲರ್ ಏನಾದರೂ ಹಾಕಿದರೆ ಅಥವಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಹೆಸರುಬೇಳೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ. ನಿಂಬೆಹಣ್ಣು, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ, ಮತ್ತು ಮೆಣಸಿನ್ಕಾಯಿ ಎಲ್ಲ, ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಹೆಸರುಬೇಳೆ ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ. ನೆಕ್ಸ್ಟು ಆಮೇಲೆ ನಾನು ಉಂಡೆನೂ ಕೂಡ ಕಟ್ಕೊಳ್ತೀನಿ. ನೋಡಿ ವಿಡಿಯೋನ ಫುಲ್ಲು, ನಿಮಗೆ ಗೊತ್ತಾಗುತ್ತೆ. ಮತ್ತು ನೀವು ಶಿವರಾತ್ರಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಜಾಗರಣೆ ಎಲ್ಲ ಮಾಡ್ತಾರೆ ಕೆಲವರು. ನಾವು ಊರಲ್ಲಿ ಇರಬೇಕಾದ್ರೆ ಅಲ್ಲೆಲ್ಲ ಆ ಥರ ಮಾಡ್ತಾಯಿದ್ರು. ಇಲ್ಲ, ಅದೇನು ಮಾಡಿಲ್ಲ. ಜಾಗರಣೆ ಎಲ್ಲ ಯಾವುದೂ ಮಾಡೋಕ್ಕೇನು ಹೋಗಿಲ್ಲ. ಜಸ್ಟ್ ಪೂಜೆ ಮಾಡಿಬಿಟ್ಟು ಹಬ್ಬ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಇವಾಗ ಅದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು, ನಾನು ಸ್ವಲ್ಪ ದೊಡ್ಡ ಬಟ್ಲಲ್ಲಿ ಹಾಕ್ಕೊಳ್ಬೇಕಾಗಿತ್ತು. ಅದು ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ಚಿಕ್ಕ ಬಟ್ಲಲ್ಲಿ ಎಲ್ಲನೂ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಅದೇ. ಹಾಗಾಗಿ ಅದನ್ನು ಮತ್ತೆ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಫುಲ್ಲಾಗಿದ್ದರೆ ಕಷ್ಟ ಆಗುತ್ತೆ. ಬಟ್ ಆದರೂ ಅದರಲ್ಲೇ ಸ್ವಲ್ಪ ನಾನು ಎಲ್ಲ ಮಿಕ್ಸಪ್ ಮಾಡಿಕೊಂಡೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ಒಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ, ಓಕೆನಾ? ಮಿಕ್ಸ್ ಆಯಿತು. ಇವಾಗ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೆಸರುಬೇಳೆ ಆಯಿತು. ಇವಾಗ ನಾನು ನೆಕ್ಸ್ಟು ಉಂಡೆ ಅದು ಕಟ್ಕೊಳ್ಬೇಕಲ್ವ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಗೆಲ್ಲ ಹಾಕಿ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಸೌತೆಕಾಯಿ ಮರ್ತುಬಿಟ್ಟಿದೆ ಲಾಸ್ಟಲ್ಲಿ ಅದು ಹಾಕೋದು. ಇವಾಗ ಅದನ್ನು ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸೌತೆಕಾಯಿ. ಈ ಥರ ಮಾಡಿದ್ರೆ ಸಣ್ಣದಾಗಿ ಬರುತ್ತೆ. ನಾನು ಎಲ್ಲೋ ಹೊರ್ಗಡೆ ನೋಡಿದ್ದೆ, ಯಾವುದೋ ಒಂದು ಹೋಟೆಲಲ್ಲಿ ನೋಡಿದ್ದೆ ಈ ಥರ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಕೂಡ ಈ ಥರ ಟ್ರೈ ಮಾಡಿದೆ. ಈ ಥರ ಮಾಡಿದ್ರೆ ಸಣ್ಣದಾಗಿ ಬರುತ್ತೆ. ಕೋಸಂಬರಿಗೆ ಈ ಥರನೇ ಇದ್ರೇ ಚೆಂದ ಅಲ್ವಾ? ಹಾಗಾಗಿ ಹಾಗೆ ನನ್ನ ಚಾನಲಲ್ಲಿ ಪ್ರೀವಿಯಸ್ ನಾನು ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಹೋಗಿ. ಏನೋ ಸುಮ್ಮನೆ ಮಾತಾಡ್ಕೊಳ್ತಾ ನಾನು ಅಡುಗೆ ಮಾಡ್ತಾಯಿದ್ದೆ. ಹಾಗಾಗಿ ಅದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಂಡಿದ್ದೆ ನಾನು ಅಷ್ಟೇ. ಹಾಗೆ ಒಬ್ಬೊಬ್ಬರು ಕೆಲವೊಂದು ಅಂದರೆ ಈ ಉಂಡೆಗಳನ್ನ ಕೆಲವೊಬ್ಬರು ಒಂದೊಂದು ಬೇರೆ ರೀತಿ ಮಾಡ್ತಾರೆ. ಕಡಲೆಬೀಜ ಏನಂತಂದರೆ ಕಡಲೆಬೀಜ ಕಡಿಮೆ ಹಾಕಿ ಕಡಲೆ ಮತ್ತು ಏನು ಕೊಬ್ಬರಿ, ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಆದರೆ ನನಗೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಸೊ ಕಡಲೆಬೀಜ ಆದರೆ ರುಚಿ ಜಾಸ್ತಿ ಇರುತ್ತೆ. ನಾನು ಅದನ್ನೇ ಜಾಸ್ತಿ ಮಾಡೋದು. ಬಟ್ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಜಾಸ್ತಿ ಏನು ಮಾಡಿರಲಿಲ್ಲ ಉಂಡೆಗಳು. ಇವಾಗ ಒಂದು ಬಾಣಲಿಯಲ್ಲಿ ನಾನು ಸ್ವಲ್ಪ ಆವಾಗಲೇ ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದಿತ್ತು ಕೊಬ್ಬರಿ, ಆದರೆ ನಾನು ಇಷ್ಟೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಮಾಡ್ಕೊಂಡಿದ್ದೆ.
ಕಡಲೆ ಮತ್ತು ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೆ. ಜಾರಲ್ಲಿ ರುಬ್ಕೊಂಡ್ಮೇಲೆ ಇದನ್ನು ನೀವು ಜರಡಿ ಹಿಡ್ಕೊಳ್ಬೇಕಾಗುತ್ತೆ. ಏನಾದರೂ ಅಂದರೆ ಫುಲ್ಲು ಅದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ಕಡಲೆ ಹಾಗೆ ಉಳ್ಕೊಂಡಿದ್ರೆ ಅದನ್ನು ನೆಕ್ಸ್ಟ್ ಇನ್ನೊಂದ್ಸಲಿ ಜಾರಲ್ಲಿ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಇಷ್ಟಾಯಿತು ಇದು ಪುಡಿ ನಾನು ರುಬ್ಕೊಂಡ್ಮೇಲೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ. ಹಾಗೆ ಕಡಲೆ ಬೀಜನೂ ಆವಾಗಲೇ ನಾನು ತೋರಿಸಿದ್ನಲ್ಲ, ಅದನ್ನು ಕೂಡ ಒಂದು ಜಾರಲ್ಲಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ನೋಡಿ ಈ ಥರ ರುಬ್ಕೊಳ್ಬೇಕು. ಫುಲ್ಲು ಪೇಸ್ಟ್ ಥರ ಅಂದರೆ ಪುಡಿಯಾಗಿ ರುಬ್ಕೊಳ್ಬಾರ್ದು. ಇದನ್ನು ಫೈನಾಗಿ ಸ್ವಲ್ಪ ಒಡೊಡ್ಕು ಥರ ಇರುತ್ತಲ್ಲ, ಈ ಥರ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಫುಲ್ ನುಣ್ಣಗೆ ರುಬ್ಕೊಂಡ್ರೆ ಕಡಲೆ ಬೀಜ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತೆ. ಆಗ ರುಚಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರ ಇದ್ದರೆ ಸಾಕು. ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಅಂತಂದರೆ 2 ರೀತಿ ಉಂಡೆಗಳನ್ನ ಕಟ್ತಾ ಇದ್ದೆ ನಾನು. ಒಂದು ಕಡಲೆ ಬೀಜ ಮಾತ್ರ ಹಾಕ್ಕೊಂಡು ಕಟ್ಕೊಂಡೆ, ಒಂದು 2-3. ಸೊ ಅದಕ್ಕೆ ಸ್ವಲ್ಪ ಹಾಕಿದೆ. ಕಡಲೆ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೊಂದು 2 ಸ್ಪೂನ್ ಅಷ್ಟೇ ನಾನು ಕಡಲೆ ಬೀಜದ ಪುಡಿನ ಹಾಕ್ಕೊಂಡೆ. ಬಟ್ ಕಡಲೆ ಉಂಡೆ ನನಗೆ ಅಷ್ಟೇನು ಇಷ್ಟ ಆಗಲ್ಲ. ಆದರೂ 1-2 ಸುಮ್ಮನೆ ಇರಲಿ ಅಂತ ಕಟ್ಕೊಂಡೆ. ಯಾರಿಗಾದರೂ ಇಷ್ಟ ಆಗ್ಬೋದು ಮನೇಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೆಲ್ಲದ ಪಾಕ ಆವಾಗಲೇ ಕಾಯಿಸ್ಕೊಂಡಿದ್ನಲ್ವ ನಾನು, ಡೈರೆಕ್ಟ್ ಹಾಕ್ಕೊಳ್ಬಾರ್ದು. ತೊಳೆದಿದ್ರು ಕೂಡ ನೆಕ್ಸ್ಟು ನಾವು ಬೆಲ್ಲದ ಪಾಕ ಮಾಡಿದ್ಮೇಲೆ ಅದನ್ನು ಒಂದು ಜಾಲರಿಯಲ್ಲಿ ಸೋಸ್ಕೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಅನಿಸುತ್ತೆ ಇದನ್ನು. ಸೋಸ್ಕೊಂಡ್ರೆ ನಾವು ಅದರಲ್ಲಿ ಕಲ್ಲು ಏನಾದರೂ ಚಿಕ್ಕ ಡಸ್ಟ್ ಏನಾದರೂ ಇದ್ದರೆ ಬಂದ್ಬಿಡುತ್ತೆ. ಬೆಲ್ಲದಲ್ಲಿ ಎಷ್ಟು ಕಲ್ಲಿರುತ್ತೆ ಗೊತ್ತಾ, ಸೋಸ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಇವಾಗ ಅದನ್ನೆಲ್ಲ ನಾನು ಪುಡಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಅದಕ್ಕೆ ಹಾಕೋಬೇಕು. ಅಂದರೆ ಡೈರೆಕ್ಟ್ ನಾವು ಕೈಯಲ್ಲಿ ಮಾಡೋದ್ರಿಂದ ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಇಲ್ಲಿ ಸ್ಪೂನ್ ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನ್ ಸಹಾಯದಿಂದ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ಅದು ಸ್ವಲ್ಪ ತಣ್ಣಗಾಗುತ್ತೆ. ಆಗ ನಾನು ಕೈಯಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾ ಹೋಗ್ತೀನಿ. ನೀವೇನಾದರೂ ಮಾಡಬೇಕು ಅಂತಂದರೆ ಮಾಡಿದ್ರೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇನ್ನು ಕೆಲವರು ಇದಕ್ಕೆ ಬಿಳಿ ಎಳ್ಳು ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೊಂಡು ಕಟ್ಕೊಳ್ತಾರೆ. ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಎಳ್ಳೆಲ್ಲ ಯಾವುದೂ ಬಳಸ್ತಾ ಇಲ್ಲ ಇಲ್ಲಿ, ಹಾಗೇ ಮಾಡ್ಕೊಳ್ತಾ ಇದ್ದೆ. ಎಳ್ಳು ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾರೆ. ನಾನು ಅಕ್ಕಿ ಹಿಟ್ಟು ಎಳ್ಳು ಯಾವುದೂ ಹಾಕಿಲ್ಲ. ಬೇಕಂದರೆ ಫ್ಲೇವರ್ಗೆ 1-2 ಏಲಕ್ಕಿನೂ ಕೂಡ ಹಾಕ್ಕೊಳ್ತಾರೆ. ನಾನು ಜಸ್ಟು ಕಡಲೆ ಬೀಜ ಹಾಗೆ 1-2 ಕಡಲೆ ಉಂಡೆನ ಅಷ್ಟೇ ಮಾಡ್ಕೊಳ್ತಾ ಇದ್ದೆ. ಪಾಕ ಗಟ್ಟಿಯಾಗಿ ತಗೊಂಡ್ರೆ ಉಂಡೆ ಗಟ್ಟಿ ಬರುತ್ತೆ ಸ್ವಲ್ಪ. ನಾನು ಮಾಡಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಬೆಲ್ಲಕ್ಕೆ ಅಂತ ಅನಿಸುತ್ತೆ, ಅದೊಂದು ಮಿಸ್ಟೇಕ್ ಮಾಡಿದೆ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ನಮಗೆ ಪಾಕ ಗಟ್ಟಿ ಬರುತ್ತೆ, ಆಗ ಉಂಡೆನೂ ಕೂಡ ಗಟ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಸಾಫ್ಟ್ ಆಯಿತು ಉಂಡೆ ಅಂತ ಅನಿಸುತ್ತೆ, ನನಗೆ ಕಟ್ಟಬೇಕಾದ್ರೆ ಗೊತ್ತಾಯಿತು. ಊರಲ್ಲೆಲ್ಲ ಮಾಡ್ತಿದ್ರಲ್ಲ, ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ರು, ತುಂಬ ಅಂದರೆ ತುಂಬ ಗಟ್ಟಿಯಾಗಿರ್ತಿತ್ತು ಉಂಡೆ. ಆದರೆ ನನಗೆ ಆ ಥರ ಮಾಡೋಕ್ಕೆ ಬರಲಿಲ್ಲ ಅಷ್ಟೇ. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಆಗೋಯಿತು ಅಂತ ಅನಿಸುತ್ತೆ. ಆದರೂ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡೆ. ಸೊ ಅದೇ ನಿಮ್ಗೆ ಹೇಳಿದ್ನಲ್ಲ, ಅದೊಂದು ಸಜೆಷನ್ ಅಷ್ಟೇ. ಏನಾದರೂ ನೀವು ಮಾಡಬೇಕು ಅಂತಂದರೆ ಪಾಕ ಗಟ್ಟಿ ಮಾಡ್ಕೊಳ್ಳಿ, ಸ್ವಲ್ಪ ಇಷ್ಟು ನೀರು ಮಾಡ್ಕೊಳ್ಬಾರ್ದು. ಇವಾಗ ನಾನು ಸ್ವಲ್ಪ ಅದು ಕಡಲೆ ಒಂದು ಸ್ವಲ್ಪ ಪುಡಿ ಉಳಿಸ್ಕೊಂಡು ಈಗ ನಾನು ಅದಕ್ಕೆ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಪುಡಿನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಅದಕ್ಕೆ ಬೆಲ್ಲದ ಪಾಕ ಹಾಕ್ಕೊಂಡು ಕಟ್ಕೊಂಡ್ರೆ ಉಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ. ಸೊ ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಪ್ರೀವಿಯಸ್ ವಿಡಿಯೋಗೆ ಎಷ್ಟೊಂದು ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ. ತುಂಬ ಜನ ಇಷ್ಟಪಟ್ರಿ ಆ ವಿಡಿಯೋನ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇದು ಕಡಲೆ ಬೀಜ ತುಂಬ ರುಚಿಯಾಗಿ ಬಂದಿತ್ತು. ಇದಕ್ಕೆ ಎಳ್ಳು ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಬಟ್ ನಾನು ಎಳ್ಳು ಸ್ಕಿಪ್ ಮಾಡಿಬಿಟ್ಟೆ, ಹಾಕ್ಕೊಂಡಿಲ್ಲ. ಇದರಲ್ಲಿ ಒಂದು 3-4 ಉಂಡೆ ಆಯಿತು ಅಷ್ಟೇ. ನಾನಿಲ್ಲಿ ಟಿ ವಿಯಲ್ಲಿ ಸಾಂಗ್ ಹಾಕ್ಕೊಂಡು ಕೇಳ್ತಾ ಅಡುಗೆ ಮಾಡ್ತಿದ್ದೆ, ಹಾಗಾಗಿ ನಾನು ವಿಡಿಯೋ ಡೈರೆಕ್ಟಾಗಿ ಹಾಕೋಕ್ಕಾಗಿಲ್ಲ. ಅದ್ರಲ್ಲಿ ಸಾಂಗ್ ಎಲ್ಲ ಬರ್ತಾಯಿತ್ತು. ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ರೀತಿ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಕೆಲಸ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೆ.
ಇಷ್ಟೇ. ಈಗ ಇನ್ನೂ ಅದರಲ್ಲಿ ಒಂದು 2-3 ಉಂಡೆ ಆಯಿತು, ಬಟ್ ನಾನು ಆಮೇಲೆ ಕಟ್ಕೊಳ್ತೀನಿ ಅದನ್ನೆಲ್ಲ. ಇಷ್ಟ ಆಯಿತು ಇವಾಗ. ಈ ರೀತಿ ಬಂದಿದೆ ಉಂಡೆಗಳು ನೋಡಿ. ನಿಮಗೆ ಇಷ್ಟ ಆಯಿತಾ ಹೇಗೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ಇಷ್ಟೇ ಇವತ್ತಿನ ವಿಡಿಯೋ, ಒಂದು ಪುಟಾಣಿ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್. ನಾನು ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬರಲಾ? ಬಾಯ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.